Hello everyone, this is Girisha, Assistant Professor, Government First Grade College, Badavanalli. Welcome to the digital learning. ಸೊ ಕರ್ನಾಟಕ ಸರ್ಕಾರದ ಏನು LMS ಅಂತ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಡಿಯಲ್ಲಿ ನಾವು ಇವತ್ತಿನ ದಿನ ಕ್ಲಾಸ್ಗಳನ್ನು ಮಾಡ್ತಿರೋಂಥದ್ದು. ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ದ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಅದರಲ್ಲೂ ನಾವು ಟ್ರೆಡಿಷ್ನಲ್ ಆಗಿ ಇರುವಂಥ ಫೈನಾನ್ಷಿಯಲ್ ಸರ್ವಿಸಸ್ನ ಟ್ರೆಡಿಷ್ನಲ್ ಮೆಥಡಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ದ ಮಾಡರ್ನ್ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಮಾಡರ್ನ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್. ಅಂದರೆ ನಾವು ಟೂ ಟೈಪ್ಸಲ್ಲಿ ನಾವು ಫೈನಾನ್ಷಿಯಲ್ ಸರ್ವಿಸಸ್ನ ಕ್ಲಾಸಿಫೈ ಮಾಡ್ತೀವಿ ಅಂತ ಹೇಳಿದೆ. ಒಂದು ಟ್ರೆಡಿಷ್ನಲ್ ಸರ್ವಿಸಸ್, ಅನದರ್ ಒನ್ ಈಸ್ ಮಾಡರ್ನ್ ಸರ್ವಿಸಸ್ ಅಂತ. ಮತ್ತು ಟ್ರೆಡಿಷ್ನಲಲ್ಲಿ ಟೂ ಟೈಪ್ಸ್ ಬರುತ್ತೆ, ಫಂಡ್ ಬೇಸ್ಡ್ ಸರ್ವಿಸಸ್ ಆ್ಯಂಡ್ ನಾನ್ ಫಂಡ್ ಬೇಸ್ಡ್ ಸರ್ವಿಸಸ್ ಅಂತ. ಸೊ ಫಂಡ್ ಬೇಸ್ಡ್ ಸರ್ವಿಸಸ್ ಅಂತಂದರೆ ನಮಗೆ ಲೀಸಿಂಗ್ ಆಗಿರ್ಬೋದು, ವೆಂಚರ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ವಾಟ್ ವಿ ಕಾಲ್ ಕ್ರೆಡಿಟ್ ರೇಟಿಂಗ್ಗಳಾಗಿರ್ಬೋದು, ಇವುಗಳೆಲ್ಲ ನಾವು ಕಳೆದ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ದ ಮಾಡರ್ನ್ ಫೈನಾನ್ಷಿಯಲ್ ಸರ್ವಿಸಸ್. ವಾಟ್ ಆರ್ ಆಲ್ ದ services which are given by the financial institutions in modern times or in modern area. ಸೊ ಇವತ್ತಿನ ಒಂದು ವಿನೂತನ ಕಾಲದಲ್ಲಿ ಅಥವಾ ಒಂದು ಮಾಡರ್ನ್ ಟೈಮಲ್ಲಿ ಮಾಡರ್ನ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಏನಿದೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅಲ್ಲಿ ಫಸ್ಟ್ ಸರ್ವಿಸಸ್ ಅಥವಾ ಫಸ್ಟ್ ಆ್ಯಕ್ಟಿವಿಟಿ ಯಾವುದಪ್ಪ ಅಂತಂದರೆ ರೆಂಡರಿಂಗ್ ಪ್ರಾಜೆಕ್ಟ್ ಅಡ್ವೈಸರಿ ಸರ್ವಿಸಸ್ ರೈಟ್ ಫ್ರಮ್ ಪ್ರಿಪ್ರೇಷನ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್ ಟಿಲ್ ದ ರೈಸಿಂಗ್ ಆಫ್ ಫಂಡ್ಸ್ ಫಾರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ವಿತ್ ನೆಸೆಸರಿ ಗವರ್ನಮೆಂಟ್ ಅಪ್ರೂವಲ್. ಸೊ ಇದನ್ನು ನಾವು ಕಾಮನ್ ಆಗಿ ಫೀಸ್ ಬೇಸ್ಡ್ ಸರ್ವಿಸಸ್ ಅಂತಲೂ ಕೂಡ ನಾವಿಲ್ಲಿ ಕರಿಬೋದು. ಇದನ್ನು ಇಲ್ಲಿ ಏನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ ಅಂತಂದರೆ ದೇ ಹೆಲ್ಪ್ಸ್ ಟು ಪ್ರಿಪೇರ್ ದ ಪ್ರಾಜೆಕ್ಟ್ಸ್. ಸೊ ಇಲ್ಲಿ ಪ್ರಾಜೆಕ್ಟ್ಸ್ ಅಂತಂದರೆ ನಮಗೆ ಯಾವುದೇ ಒಂದು ಫೈನಾನ್ಷಿಯಲ್ ಬೆನಿಫಿಟ್ಸ್ ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ನಾವು ಫಂಡ್ಸನ್ನ ರೈಸ್ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ಒಂದು ಪ್ರಾಜೆಕ್ಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ವಾಟ್ಸ್ ಅವರ್ ಪ್ರಾಜೆಕ್ಟ್. ಸೊ ನಮ್ಮ ಒಂದು ಕಂಪನಿ ಅಥವಾ ಒಂದು ಏನು ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದ ಬಿಸ್ನೆಸ್ ಏರಿಯಾ. ಸೊ ಏನು ನಾವು ಹೊಸ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ, ಅದರ ಒಂದು ಫೀಸಿಬಿಲಿಟಿ, ಅದಕ್ಕೇನು ಅದ್ರ ಬಿಸ್ನೆಸ್ ಪ್ಲ್ಯಾನ್ನ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಾಜೆಕ್ಟ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅದೇನು ಹೇಳುತ್ತಪ್ಪ ಅಂದರೆ ಇಟ್ ವಿಲ್ ಗಿವ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಅವರ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಅದೇನು ಮಾಡುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆ ಪ್ರಾಜೆಕ್ಟ್ ವಯಬಲ್ ಇದೆಯಾ ಇಲ್ವೋ ಅನ್ನೋದು ನಮಗೆ ಆ ಪ್ರಾಜೆಕ್ಟ್ ರಿಪೋರ್ಟ್ನ ನೋಡಿದಾಗ ಅಥವಾ ಪ್ರಾಜೆಕ್ಟ್ನ ಸ್ಟಡಿ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಫಸ್ಟ್ ಪ್ರಾಜೆಕ್ಟ್ನ ಕಂಪ್ಲೀಟಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ, ಕ್ಲಿಯರಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತವೆ ಅಂತಂದರೆ ದೇ ಹೆಲ್ಪ್ಸ್ ಟು ಪ್ರಿಪೇರ್ ದ ಪ್ರಾಜೆಕ್ಟ್. ಅದನ್ನೇ ಹೇಳ್ತಾರೆ ರೆಂಡರಿಂಗ್ ಪ್ರಾಜೆಕ್ಟ್ ಅಡ್ವೈಸರಿ ಸರ್ವಿಸಸ್ ರೈಟ್ ಫ್ರಮ್ ದ ಪ್ರಿಪ್ರೇಷನ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್. ಸೊ ಪ್ರಾಜೆಕ್ಟ್ ರಿಪೋರ್ಟ್ನ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ನಮ್ಗೆ ಏನು ಮಾಡ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ. ಯಾರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಮಗೆ ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದು ಏನಕ್ಕೆ ಅಂದರೆ ಫಾರ್ ರೈಸಿಂಗ್ ಆಫ್ ಫಂಡ್ಸ್ ಫಾರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ವಿತ್ ದ ನೆಸೆಸರಿ ಗೌರ್ನಮೆಂಟ್ ಅಪ್ರೂವಲ್. ಈ ಒಂದು ಗೌರ್ನಮೆಂಟ್ ಅಪ್ರೂವಲ್ವರೆಗೂ ಕೂಡ, ಅಂದರೆ ಗೌರ್ಮೆಂಟಿಂದ ನಾವು ಏನು ಕ್ಲಿಯರೆನ್ಸ್ ತೊಗೋಬೇಕಲ್ಲ, ಸೊ ಆ ಕ್ಲಿಯರೆನ್ಸ್ವರೆಗೂ ಕೂಡ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ನಮಗೆ ಆ ಸರ್ವಿಸಸ್ನ ಪ್ರೊವೈಡ್ ಮಾಡೋದ್ರಿಂದ ನಮಗೇನಾಗುತ್ತೆ, ತುಂಬ ಅನುಕೂಲ ಆಗುತ್ತೆ ಅಂತ. ದಿಸ್ ಇಸ್ ದ ಫಸ್ಟ್ ಸರ್ವಿಸಸ್ given by the financial institution. We can classify it under the modern financial services, that is rendering project advisory services right from the preparation of the project report till the raising of funds for the starting the project with the necessary government approval. So government approval ಆಗೋರು ಕೂಡ ನಮಗೆ ಈ ಫೈನಾನ್ಷಿಯಲ್ ಸರ್ವಿಸಸ್ಸು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಮಗೇನು ಮಾಡ್ತವೆ, ಸರ್ವಿಸಸ್ನ ಪ್ರೊವೈಡ್ ಮಾಡ್ತವೆ ಅನ್ನೋ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಸರ್ವಿಸಸ್ ಯಾವುದಪ್ಪ ಅಂತಂದರೆ ಪ್ಲಾನಿಂಗ್ ಫಾರ್ ಮರ್ಜರ್ ಆ್ಯಂಡ್ ಅಕ್ವಿಷನ್ ಆ್ಯಂಡ್ ಅಸಿಸ್ಟಿಂಗ್ ಫಾರ್ ದೇರ್ ಸ್ಮೂತ್ ಕ್ಯಾರಿ ಔಟ್ ಅಂತ ಹೇಳ್ತಾನೆ. ಅಂದರೆ ಸೆಕೆಂಡ್ ಪಾಯಿಂಟ್ ಏನಂತ, ಇಟ್ ಹೆಲ್ಪ್ಸ್ ಟು ಮೇಕ್ ದ ಮರ್ಜರ್ಸ್ ಆ್ಯಂಡ್ ಅಕ್ವಿಜಿಷನ್. ಸೊ ಇಲ್ಲಿ ನಮಗೆ ಮರ್ಜರ್ ಮತ್ತು ಅಕ್ವಿಜಿಷನ್ ಅಂತಂದರೆ ನಾವು ಇಲ್ಲಿ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಏನು ಮರ್ಜರ್ ಅಂತಂದ್ರೆ ಏನು, ಒನ್ ಕಂಪನಿ ಇಸ್ ಮರ್ಜಿಂಗ್ ವಿತ್ ಅನದರ್ ಕಂಪನಿ ಆರ್ ಟು ಆರ್ ಮೋರ್ ಕಂಪನಿ ದೇ ಮರ್ಜ್ ಟುಗೆದರ್ ಆ್ಯಂಡ್ ಎಸ್ಟಾಬ್ಲಿಷ್ ವಿತ್ ಅ ನ್ಯೂ ಫರ್ಮ್ ಆರ್ ನ್ಯೂ ಕಂಪನಿ. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪ್ನಿಗಳು ಏನು ಮಾಡ್ತವೆ, ಮರ್ಜ್ ಆಗ್ತವೆ. ಮರ್ಜಾಗಿ ಒಂದು ಹೊಸ ಕಂಪ್ನಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತವೆ. ಅದನ್ನು ನಾವು ಅಮಾಲ್ಗಮೇಷನ್ ಅಂತ ಕೂಡ ಕರಿತೀವಿ. ಸೊ ಅಥವಾ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಅಕ್ವಿಜಿಷನ್ ಮಾಡ್ತೇವೆ. ಅಂದರೆ ಒಂದು ಕಂಪ್ನಿಗೆ ಎ ಅನ್ನೋ ಒಂದು ಕಂಪ್ನಿ ಬಿ ಅನ್ನೋ ಕಂಪ್ನಿನ ಅಕ್ವೈರ್ ಮಾಡ್ಕೊಂತಂದರೆ ನಾವು ಅದನ್ನೆಲ್ಲ ಅಕ್ವಿಜಿಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮರ್ಜಿಂಗ್ ಮತ್ತು ಅಕ್ವಿಜಿಷನ್ಗೆ ಏನು ಪ್ರಾಸೆಸ್ ಇರುತ್ತೆ. ಸೊ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಜೊತೆ ಮರ್ಜ್ ಆಗಬೇಕಂತಂದರೆ ದೇ ಶುಡ್ ಟ್ರಾನ್ಸ್ಫರ್ ದ
ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟು ಸಮ್ ಅದರ್ ಕಂಪನೀಸ್. ಅಂದರೆ ಯಾವ ಕಂಪ್ನಿ ಪರ್ಚೇಸ್ ಮಾಡುತ್ತೆ ಆ ಕಂಪನಿ ಎಲ್ಲ ಆಸ್ತಿಗಳನ್ನು ಮತ್ತು ಋಣಗಳನ್ನು ಬೇರೊಂದು ಕಂಪ್ನಿಗೆ ಏನು ಮಾಡಬೇಕಾಗುತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅಂದರೆ ಆ ಎಲ್ಲ ಪ್ರೊಸೀಜರ್ಸ್ಗಳು ಏನು ಬರುತ್ತೆ, ಏನೆಲ್ಲ ಫಾರ್ಮಾಲಿಟೀಸ್ ಬರುತ್ತೆ, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಸೆಬಿ ಗೈಡ್ಲೈನ್ಸ್ ಏನಿದೆ, ಮರ್ಜರ್ಸ್ ಮತ್ತು ಅಕ್ವಿಷನ್ಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವರ್ಕ್ಗಳನ್ನು ನಾವು ಕ್ಯಾರಿ ಮಾಡಲಿಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಹೆಲ್ಪ್ ಮಾಡುತ್ತೆ, ಫೈನಾನ್ಷಿಯಲ್ ಸರ್ವಿಸಸ್ಸು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು ಅಂತ. ಕ್ಲಿಯರ್ ಅಲ್ವಾ? ಸೆಕೆಂಡ್ ಪಾಯಿಂಟ್ ಏನು, ಮರ್ಜರ್ಸ್ ಆ್ಯಂಡ್ ಅಕ್ವಿಷನ್ಗೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ಮೇಕ್ ಅ ಮರ್ಜರ್ ಆ್ಯಂಡ್ ಅಕ್ವಿಷನ್ ಫಾರ್ ಸ್ಮೂತ್ ಕ್ಯಾರಿಂಗ್ ಔಟ್ ದಟ್ ಫಂಕ್ಷನ್ಸ್. ಸೊ ಅದನ್ನ ಆ ಪರ್ಟಿಕ್ಯುಲರ್ ವರ್ಕು ನಮಗೆ ಸ್ಮೂತಾಗಿ ಕ್ಯಾರಿ ಆಗಲಿಕ್ಕೆ ನಮ್ಗೆ ಏನು ಮಾಡುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಹೆಲ್ಪ್ ಮಾಡುತ್ತೆ ಅನ್ನೋ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಥರ್ಡ್ ಪಾಯಿಂಟ್ ಏನು ಹೇಳ್ತಾರೆ, ಗೈಡಿಂಗ್ ಕಾರ್ಪೊರೇಟ್ ಕಸ್ಟಮರ್ಸ್ ಇನ್ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್. ಇಲ್ಲಿ ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್ ಅಂತಂದರೆ ದೇ ಆರ್ ಗೋಯಿಂಗ್ ಟು ಅಡ್ಜಸ್ಟಿಂಗ್ ದ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್. ಸೊ ಅಡ್ಜಸ್ಟಿಂಗ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಅಂತಂದ್ರೇನು, ಈಗ ನಮ್ಮ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ಅಥವಾ ಡಿಬೆಂಚರ್ ಇದೆ ಅಂತ. ಸೊ ನಮಗೆ ಯಾವುದು ಪ್ರಪೋರ್ಷನೇಟ್ ಆಗಿ ನಾವು ಯಾವ ಕ್ಯಾಪಿಟಲ್ನ ಇಟ್ಕೋಬೇಕು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಟ್ಕೋಬೇಕಾ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ನಮಗೆ ಇಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ತೀವಿ. ಏನು ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಅದು ಡೆಟ್ ಈಕ್ವಿಟಿ ರೇಷಿಯೋ ಬಗ್ಗೆ ಸ್ಟಡಿ ಮಾಡ್ತೀವಿ, ಲಿವರೇಜಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಂದರೆ ಇಲ್ಲಿ ಕ್ಯಾಪಿಟಲು ವಿಚ್ ಇಸ್ ಬೆಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಫಾರ್ ದ ಕಂಪನಿ. ಸೊ ಒಂದು ಕಂಪನಿಗೆ ಯಾವುದು ಬೆಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನೋದನ್ನು ನಾವಿಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ ಅಂತ. ಆದರೆ ಈ ರೀತಿಯ ಡಿಸೈಡ್ ಮಾಡಲಿಕ್ಕೆ, ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಮಾಡಲಿಕ್ಕೂ ಕೂಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಹೆಲ್ಪ್ ಮಾಡುತ್ತೆ, ನಮಗೆ ಫೈನಾನ್ಷಿಯಲ್ ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ದಿಸ್ ಇಸ್ ಅ ಥರ್ಡ್ ಪಾಯಿಂಟ್, ದಟ್ ಈಸ್ ಗೈಡಿಂಗ್ ಕಾರ್ಪೊರೇಟ್ ಕಸ್ಟಮರ್ಸ್ ಇನ್ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, acting as a trustee to the debenture holders. So debenture, the financial institutions, financial institution which helps to the debenture holders, they act as a trustees. So ಇಲ್ಲಿ ನಾವು ಟ್ರಸ್ಟಿ ಆ್ಯಂಡ್ ಬೆನಿಫಿಷಿಯರಿ ರಿಲೇಷನ್ಶಿಪ್ ಅಂತ ನೋಡಿದ್ವಿ. ಸೊ ಟ್ರಸ್ಟೀಸ್ಗಳು ಏನು ಮಾಡ್ತವೆ, ದೇ ಆ್ಯಕ್ಟ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಆರ್ ಗೈಡ್ಲೈನ್ಸ್ ಆಫ್ ದ ಬೆನಿಫಿಷಿಯರಿ. ಸೊ ಬೆನಿಫಿಷಿಯರಿ ಏನು ಹೇಳ್ತಾನೆ ಅಂದರೆ ಬೆನಿಫಿಷಿಯರಿಗೆ ಯಾವುದು ಬೆನಿಫಿಟ್ ಆಗುತ್ತೆ ಆ ರೀತಿಯಾಗಿ ಏನು ಮಾಡಬೇಕಾಗುತ್ತೆ, ಟ್ರಸ್ಟಿಗಳು ವರ್ಕ್ ಮಾಡಬೇಕಾಗುತ್ತೆ. ಸೊ ಆ ರೀತಿಯಾದ ಒಂದು ಕೆಲಸವನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂಥ ಆರ್ಗನೈಸೇಷನ್ಸ್ ಏನು ಮಾಡ್ತವೆ, ಪ್ರೊವೈಡ್ ಮಾಡ್ತವೆ ಅಂತ. ಇದು ಒಂದು ಕೂಡ ಒಂದು ಸರ್ವಿಸಸ್ ಆಗಿರುತ್ತೆ, ಏನು, ಆ್ಯಕ್ಟಿಂಗ್ ಆಸ್ ಎ ಟ್ರಸ್ಟಿ ಟು ದ ಡಿಬೆಂಚರ್ ಹೋಲ್ಡರ್. ನೆಕ್ಸ್ಟ್ ಒನ್, recommending suitable changes in the management structure and management style with a view to achieving the better result. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ರಿಸ್ಟ್ರಕ್ಚರಿಂಗ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ನ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಸ್ಟೈಲ್ನ ಚೇಂಜ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಾದ ಒಂದು ಇನ್ಸ್ಟಿಟ್ಯೂಷನ್ಸ್, ಯಾವುದೇ ಒಂದು ಆರ್ಗನೈಸೇಷನ್ಸ್ ಇದೆ, ಯಾವುದೋ ಒಂದು ಕಂಪನಿ ಇದೆ ಅಂತಂದರೆ ಅದು ಸ್ಟೈಲ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಅದ್ರ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಏನಿದೆ, ಅದರ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಸೊ ಅದನ್ನು ನಾವು ರೀಆರ್ಗನೈಸ್ ಮಾಡಲಿಕ್ಕೆ ಅಥವಾ ರೀಸ್ಟ್ರಕ್ಚರ್ ಮಾಡಲಿಕ್ಕೂ ಕೂಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೂ ನಮಗೆ ಸಜೆಸ್ಟ್ ಮಾಡ್ತವೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ಗೈಡ್ ಮಾಡ್ತವೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದಾಗಿದೆ. ಸೊ ನೆಕ್ಸ್ಟ್ ಪಾಯಿಂಟ್, ಸ್ಟ್ರಕ್ಚರಿಂಗ್ ದ ಫೈನಾನ್ಷಿಯಲ್ ಕೊಲಾಬ್ರೇಷನ್ ಆರ್ ಜಾಯಿಂಟ್ ವೆಂಚರ್ ಬೈ ಐಡೆಂಟಿಫೈಯಿಂಗ್ ದ ಸೂಟಬಲ್ ಜಾಯಿಂಟ್ ವೆಂಚರ್ ಪಾರ್ಟ್ನರ್ ಆ್ಯಂಡ್ ಪ್ರಿಪೇರಿಂಗ್ ದ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಜಾಯಿಂಟ್ ವೆಂಚರ್ ಅಂತಂದರೆ ಇಲ್ಲಿ 2 or more persons they join together and establish the organization for a completion of a specific project or specific work. ಸೊ ಇದನ್ನು ನಾವಿಲ್ಲಿ ಜಾಯಿಂಟ್ ವೆಂಚರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಾಗಿರ್ಬೋದು ಅಥವಾ ಒಂದು ಕಂಪ್ನಿಗಳಾಗಿರ್ಬೋದು, ಅವ್ರೇನು ಮಾಡ್ತಾರೆ, ಒಂದು ಜಾಯಿನ್ ಆಗಿ ಒಂದು ಕೊಲಾಬ್ರೇಷನ್ ಮಾಡ್ಕೊತಾರೆ. ಏನಕ್ಕೆ ಕೊಲಾಬ್ರೇಷನ್ ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ವರ್ಕ್ನ ಕ್ಯಾರಿ ಮಾಡಲಿಕ್ಕೆ ಕೊಲಾಬ್ರೇಷನ್ ಮಾಡ್ತಾರೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಸ್ಪೆಸಿಫಿಕ್ ವರ್ಕ್ ದ ಜಾಯಿಂಟ್ ವೆಂಚರ್ ವಿಲ್ ನಾಟ್ ಎಕ್ಸಿಸ್ಟ್. ಸೊ ಆ ಪರ್ಟಿಕ್ಯುಲರ್ ವರ್ಕ್ ಕಂಪ್ಲೀಷನ್ ಆದಮೇಲೆ ಜಾಯಿಂಟ್ ವೆಂಚರ್ ಅನ್ನೋದು ಕ್ಲೋಸ್ ಆಗುತ್ತೆ, ಜಾಯಿಂಟ್ ವೆಂಚರ್ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು, ಜಾಯಿಂಟ್ ವೆಂಚರ್ ಕಂಟಿನ್ಯೂ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದ ಜಾಯಿಂಟ್ ವೆಂಚರ್ಗಳನ್ನು ಮಾಡಲಿಕ್ಕೆ ಅಥವಾ ಈ ರೀತಿಯ ಜಾಯಿಂಟ್ ವೆಂಚರ್ನ ಅಗ್ರಿಮೆಂಟ್ಗಳನ್ನ ಎಂಟರ್ ಆಗಲಿಕ್ಕೆ ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತವೆ, ನಮಗೆ ಹೆಲ್ಪ್ ಮಾಡ್ತವೆ ಅಂತ. ಸೊ ಯಾವ ರೀತಿಯಾದ ಅಗ್ರಿಮೆಂಟ್ಗಳನ್ನು ಮಾಡ್ಕೋಬೋದು, ಸೊ ನಮ್ಮ ಪಾರ್ಟ್ನರ್ ಯಾರು, ಸೂಟಬಲ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಯಾರು ನಮಗೆ ಪರ್ಟಿಕ್ಯುಲರ್ ಸೂಟಬಲ್ ಪಾರ್ಟ್ನರ್ ಯಾರು ಆಗ್ತಾರೆ, ಅವರ ಒಂದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು, ಅವರ ಒಂದು ಕ್ರೆಡಿಟ್ ವರ್ದಿನೆಸ್ ಏನು, ಅವರ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನಿದೆ, ಅವರ ಒಂದು ಪ್ರಾಡಕ್ಟ್ನ ಸರ್ವಿಸಸ್ ಏನಿದೆ, ಸೊ ಆ ರೀತಿ ಎಲ್ಲ ಇನ್ಫಾರ್ಮೇಷನ್ ನಮಗೆ ಸ್ಟಡಿ ಮಾಡಿ ಸೂಟಬಲ್ ಪಾರ್ಟ್ನರ್ ಹುಡ್ಕೊಡೋದಲ್ಲದೆ ನಮಗೆ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದು ಕೂಡ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಹೆಲ್ಪ್ ಮಾಡ್ತವೆ ಅನ್ನೋ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸರ್ವಿಸಸ್ ಯಾವುದು ಅಂದರೆ rehabilitating and restructuring sick companies through the appropriate scheme of reconstruction and facilitating the implementation of that scheme.
ಸೊ ಇಲ್ಲಿ ಸಿಕ್ ಕಂಪನೀಸ್ ಅಂತ ಹೇಳಿದ್ವಿ. ಸಿಕ್ ಕಂಪನೀಸ್ ಅಂದರೆ ಕಂಪನೀಸ್ ಕಂಟಿನ್ಯೂಸ್ಲಿ ಫೇಸಿಂಗ್ ದ ಲಾಸಸ್. ಯಾವುದೇ ಒಂದು ಕಂಪನಿ ನಿರಂತರವಾಗಿ 3 ವರ್ಷಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ನಿರಂತರವಾಗಿ ಒಂದು ಲಾಸ್ನ ಫೇಸ್ ಮಾಡ್ತಿದೆ ಅಂದರೆ ನಾವು ಅದನ್ನು ಸಿಕ್ ಕಂಪನೀಸ್ ಅಂತ, ರೋಗಗ್ರಸ್ತ ಕೈಗಾರಿಕೆಗಳು ಅಂತೇಳಿ ಕರಿತೀವಿ. ಸೊ ಇಂಥ ಒಂದು ಕೈಗಾರಿಕೆಗಳನ್ನು ರೀಕನ್ಸ್ಟ್ರಕ್ಷನ್ ಮಾಡಬೇಕು. ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಅದನ್ನ ರೀಅರೇಂಜ್ ಮಾಡಬೇಕು. ಏನಕ್ಕೆ ರೀಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ ಅಂತಂದರೆ ಅದರ ಒಂದು ಈ ಲಾಸಿನಿಂದ ಅಂದರೆ ಈ ಏನು ನಷ್ಟದಿಂದ ಹೊರಬರಲಿಕ್ಕೆ ಏನೆಲ್ಲ ಮಾಡ್ಬೋದು ಅದು ಆ ರೀತಿಯಾದ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜೀಸ್ನ ಫ್ರೇಮ್ ಮಾಡಲಿಕ್ಕೆ, ಆ ಸ್ಟ್ರಾಟಜೀಸ್ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅಥವಾ ಆ ಸ್ಟ್ರಾಟಜೀಸಿಂದ ಅವ್ರಿಗೆ ಬೆನಿಫಿಟ್ ಆಗೋ ರೀತಿಯಾಗಿ ಅವ್ರಿಗೊಂದು ಅಡ್ವೈಸ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಹೆಲ್ಪ್ ಮಾಡ್ತವೆ. ಸೊ ಆ ರೀತಿಯಾದ ಒಂದು ಸರ್ವಿಸಸ್ನು ಕೂಡ ಏನು ಮಾಡ್ತವೆ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದ್ರ ಮೂಲಕ. ಸೊ ಇದರ ಸಿಕ್ ಕಂಪನಿಗಳನ್ನ ಕೂಡ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಥವಾ ಕಂಪನಿ ಒಳ್ಳೆ ಪ್ರಾಫಿಟಬಿಲಿಟಿನ ಅಚೀವ್ ಮಾಡಲಿಕ್ಕೆ ಅಥವಾ ಕಂಪನಿಯ ತನ್ನ ನಷ್ಟ ಭಯದಿಂದ ಹೊರ ಬರಲಿಕ್ಕೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಸ್ಟ್ರಾಟಜೀಸ್ನ ಫ್ರೇಮ್ ಮಾಡ್ಬೋದು, ಏನೆಲ್ಲ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು, ಆ ರೀತಿಯಾದ ಮಾಡಲಿಕ್ಕೂ ಕೂಡ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಫೈನಾನ್ಷಿಯಲ್ ಸರ್ವಿಸಸ್ನ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸರ್ವಿಸಸ್ನ ನೋಡೋದಾದರೆ hedging of risk due to the exchange rate risk, interest rate risk and economic risk and political risk by using swaps and other derivative products. ಇಲ್ಲಿ ನಾವು ಡೆರಿವೇಟಿವ್ಸ್ ಅಂತ ಒಂದು ಸಪ್ರೇಟ್ ಚಾಪ್ಟರ್ ಇದೆ, ಅಲ್ಲಿ ತುಂಬ ನಾವು ಡೀಟೇಲ್ಸ್ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಡೆರಿವೇಟಿವ್ಸ್ ನಮ್ಗೆ ಏನು ಮಾಡ್ತವೆ, ದ ಪ್ರೊಟೆಕ್ಟ್ ಫ್ರಮ್ ದ ಲಾಸಸ್. ಸೊ ಇಟ್ ಪ್ರೊಟೆಕ್ಟ್ಸ್ ದ ಇನ್ವೆಸ್ಟರ್ಸ್ ಫ್ರಮ್ ದ ಲಾಸಸ್. ಸೊ ಇನ್ವೆಸ್ಟರ್ಸ್ಗೆ ಲಾಸ್ನಿಂದ ಪ್ರೊಟೆಕ್ಷನ್ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು ಅವುಗಳನ್ನು ನಾವಿಲ್ಲಿ ಡೆರಿವೇಟಿವ್ಸ್ ಅಂತ ನೋಡ್ತೇವೆ. ಅಲ್ಲಿ ಫಾರ್ವರ್ಡ್ ಬರ್ತವೆ, ಫ್ಯೂಚರ್ ಬರ್ತವೆ, ಆಪ್ಷನ್ಸ್ ಬರ್ತವೆ. ಸೊ ಇಲ್ಲಿ ನಮಗೆ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಆಗಿರ್ಬೋದು, ಅಥವಾ ಎಕನಾಮಿಕ್ ರಿಸ್ಕ್ ಆಗಿರ್ಬೋದು, ಅಥವಾ ಪೊಲಿಟಿಕಲ್ ರಿಸ್ಕ್ ಆಗಿರ್ಬೋದು. ಈ ರೀತಿಯಾದ ರಿಸ್ಕ್ನಿಂದ ನಾವು ಯಾವ ರೀತಿ ಪ್ರೊಟೆಕ್ಷನ್ ತೊಗೋಬೋದು, ಸೊ ಆ ರೀತಿಯಾದ ಒಂದು ಡೆರಿವೇಟಿವ್ಸ್ಗಳನ್ನ ಪ್ರೊವೈಡ್ ಮಾಡೋದು ಆಗಿರ್ಬೋದು, ಅಥವಾ ಆ ಡೆರಿವೇಟಿವ್ಸ್ಗಳನ್ನ ಯಾವುದು ಸೂಟಬಲ್ ಡೆರಿವೇಟಿವ್ಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು. ಅದ್ರ ಮೂಲಕ ನಮಗೇನಾಗ್ಬೋದು ಇಲ್ಲಿ ಲಾಸ್ನ ಕಡಿಮೆ ಮಾಡಲಿಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಅಥವಾ ಲಾಸಿಂದ ನಮಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ, ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಮಗೆ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಸರ್ವಿಸಸ್ ನೋಡೋದಾದರೆ ಮ್ಯಾನೇಜಿಂಗ್ ದ ಪೋರ್ಟ್ಫೋಲಿಯೋ ಆಫ್ ಲಾರ್ಜ್ ಪಬ್ಲಿಕ್ ಸೆಕ್ಟರ್ ಕಾರ್ಪೊರೇಷನ್ಸ್ ಅಂತ ಹೇಳ್ತೇನೆ. ಇಲ್ಲಿ ನಮಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತಂದರೆ ಇನ್ವೆಸ್ಟಿಂಗ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ಅಂತ. ಇನ್ವೆಸ್ಟಿಂಗ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈಗ 1 ಲಕ್ಷ ಅಮೌಂಟ್ ಇದ್ದರೆ ಏನು ಎ ಬಿ ಸಿ ಅಂತ ಇದ್ದರೆ ಎ ಬಿ ಸಿನಲ್ಲೂ ಕೂಡ 3ರಲ್ಲೂ ಕೂಡ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೇನಾಗುತ್ತೆ, ರಿಸ್ಕ್ ಮಿನಿಮೈಸ್ ಆಗುತ್ತೆ, ರಿಟರ್ನ್ಸು ಜಾಸ್ತಿ ಆಗುತ್ತೆ, ಅಂದರೆ ಪಾಸಿಬಿಲಿಟಿ ಆಫ್ ಲಾಸಸ್ಸು ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ವೆರೈಟೀಸ್ ಆಫ್ ಸೆಕ್ಯೂರಿಟೀಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಲಾಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಬಟ್ ಪ್ರಾಫಿಟಬಿಲಿಟಿ ಮ್ಯಾಕ್ಸಿಮಮ್ ರಿಟರ್ನ್ಸ್ ಬರುತ್ತೆ. ಅದೇ ನೀವು ಒಂದೇ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ಕೊಳ್ಳಿ, ಸೊ ಒಂದು ಲಕ್ಷ ರೂಪಾಯಿ ಏನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಕಂಪ್ನಿ ಲಾಸ್ ಆದರೆ ಲಾಸ್ ಆಯಿತು ಅಂತಲೇ. ಅದೇ ನೀವು ಎ ಬಿ ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎ ಕಂಪ್ನಿ ಲಾಸ್ ಆದರೂ ಕೂಡ ಬಿ ಮತ್ತು ಸಿ ಕಂಪ್ನಿಲಿ ಪ್ರಾಫಿಟ್ ಬಂದಿರುತ್ತೆ, ಅದರಿಂದ ನಿಮ್ಗೆ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. ಅಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ದ ಇನ್ವೆಸ್ಟ್ಮೆಂಟ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್. ಸೊ ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೇನಾಗುತ್ತೆ, ಪ್ರಾಫಿಟಬಿಲಿಟಿ ಬರುತ್ತೆ, ಲಾಸ್ಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ. ಸೊ ಈ ರೀತಿಯಾದ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ಈ ರೀತಿಯ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ಹೆಲ್ಪ್ ಮಾಡ್ತವೆ, ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತವೆ ಅಂತ. ಸೊ ನೆಕ್ಸ್ಟ್ ಒನ್, undertaking the risk management services like insurance services and buyback options etc. So financial institutions are also providing the insurance services to an organization. So insurance services ಕೂಡ ನಮಗೆ ಪ್ರೊವೈಡ್ ಮಾಡ್ತಾರೆ ಅಂತ. ಈಗ ಈವನ್ ಬ್ಯಾಂಕಿಂಗ್ ಕಂಪ್ನಿಗಳಲ್ಲೂ ಕೂಡ ನೀವು ಯಾವುದೇ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಇತ್ತೀಚೆಗೆ ಏನಾಗಿದೆ ಅಂದರೆ ಪರ್ಸನಲ್ ಲೋನ್ಗಳಲ್ಲಿ ನೀವು ತೊಗೊಂಡಾಗ ಅವ್ರು ಯಾರು ಗ್ಯಾರಂಟಿನೇ ಕೇಳೋದಿಲ್ಲ. ಗ್ಯಾರಂಟಿ ಬದಲಾಗಿ ಏನು ಮಾಡ್ತಿದ್ದಾರೆ ಅಂದರೆ ಇನ್ಶೂರೆನ್ಸ್ ಮಾಡಿಸ್ತಿದ್ದಾರೆ. ಸೊ ಇನ್ಶೂರೆನ್ಸ್ ಮಾಡಿಸ್ತಿದ್ದಾರೆ ಅಂತಂದರೆ ಈ ಪಾರ್ಟಿ ಏನಾದರೂ ಎಕ್ಸ್ಪೈರ್ ಆದರೆ, ಅಂದರೆ ಬಾರೋವರ್ ಏನಾದರೂ ಎಕ್ಸ್ಪೈರ್ ಆದಂಥ ಕಾಲದಲ್ಲಿ, ಅಂಥ ಸಂದರ್ಭದಲ್ಲಿ ನಮಗೆ ಇನ್ಶೂರೆನ್ಸ್ ಕಂಪ್ನಿ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಸೊ ವೇರ್ ಹೌಸಿಂಗಲ್ಲಿ ನಮಗೆ ಇನ್ಶೂರೆನ್ಸ್ ನೋಡ್ತೀವಿ, ಟ್ರಾನ್ಸ್ಪೋರ್ಟೇಷನಲ್ಲಿ ಇನ್ಶೂರೆನ್ಸ್ ನೋಡ್ತೀವಿ ನಾವು, ಆಯಿತಾ, ಬ್ಯಾಂಕಿಂಗ್ ಕಂಪ್ನಿಗಳಲ್ಲಿ ಇನ್ಶೂರೆನ್ಸ್ ನೋಡ್ತೀವಿ. ಸೊ ಮೊದಲೆಲ್ಲ ಏನಾಗಿತ್ತು, ಇನ್ಶೂರೆನ್ಸು ನಮಗೆ ಒಂದು ಸೇವಿಂಗ್ಸ್ ಟೂಲ್ ಆಗಿ ಯೂಸ್ ಆಗ್ತಾಯಿತ್ತು. ಬಟ್ ಇವತ್ತಿನ ದಿನ ನಾವು ಇನ್ಶೂರೆನ್ಸ್ ಮಾಡ್ತಿರೋದನ್ನು ಟು ಬೇರ್ ದ ರಿಸ್ಕ್. ಸೊ ನಾವು ಈ ರಿಸ್ಕ್ನ ಬೇರ್ ಮಾಡಲಿಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸುವಂಥದ್ದು ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಹಾಗಾಗಿ ಈ ರೀತಿಯಾದ ಇನ್ಶೂರೆನ್ಸ್ ಸರ್ವಿಸಸ್ಗೂ ಕೂಡ ಏನು ಮಾಡ್ತೇವೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡ್ತೇವೆ. ಇದರಿಂದ ಏನಾಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತೆ, ರಿಸ್ಕ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೋದು. ಸೊ ನೆಕ್ಸ್ಟ್ ಒನ್, advising the client on the question of selecting the best sources of fund, taking into consideration of quantum of funds required and their cost and lending period etc. ಇದನ್ನು ನಾವು ಕ್ಯಾಪಿಟಲ್ ಸ್ಟ್ರಕ್ಚರಿಂಗ್ ಡಿಸಿಷನ್ಸ್ ಅಂತಲೂ ಕೂಡ ನಾವಿಲ್ಲಿ ಕರೀಬೋದು. ಇಲ್ಲಿ
ಯಾವ ಯಾವ ಸೋರ್ಸು ನಮಗೆ ತುಂಬ ಸೂಟಬಲ್ ಆಗುತ್ತೆ, ಯಾಕೆ ಅದೇ ಸೋರ್ಸಸ್ಸಿಂದ ನಾವು ಕ್ಯಾಪಿಟಲ್ನ ರೈಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಿಮಗೆ ಸಾಲ ಕೊಡ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಕಂಪ್ನಿಗಳು ಲೋನ್ ರೈಸ್ ಮಾಡ್ತೀವಿ ಅಂದರೆ ದೇರ್ ಆರ್ ಡಿಫ್ರೆಂಟ್ ಸೋರ್ಸಸ್ ಆರ್ ದೇರ್. ಸೊ ಈಕ್ವಿಟಿ ಶೇರ್ಸಿಂದ ಇದೆ, ಡಿಬೆಂಚರ್ಸಿಂದ ಇದೆ, ಪ್ರಿಫರೆನ್ಸ್ ಶೇರ್ಸಿಂದ ಇದ್ದಾವೆ, ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಇದ್ದಾವೆ, ಡಿಪಾಸಿಟ್ನಿಂದ ರೈಸ್ ಮಾಡ್ಬೋದು, ಬಾಂಡ್ಸ್ಗಳನ್ನ ಇಶ್ಯೂ ಮಾಡ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೋರ್ಸಸ್ ಇದೆ. ನಾವು ಯಾವ ಸೋರ್ಸ್ ಚೂಸ್ ಮಾಡ್ತಿದ್ದೀವಿ, ಯಾಕೆ ಅದನ್ನೇ ಚೂಸ್ ಮಾಡ್ತೀವಿ ಅನ್ನೋದು ನಾವು ಇಲ್ಲಿ ಇಂಪಾರ್ಟೆಂಟ್ ಅಂತ. ಯಾವುದು ನಮಗೆ ಬೆಸ್ಟ್ ಸೋರ್ಸಸ್ ಆಫ್ ಫಂಡ್ಸ್, ನಮಗೆ ಯಾವುದು ತುಂಬ ಒಳ್ಳೆ ಸೋರ್ಸಸ್ ಆಫ್ ಫಂಡು ಯಾಕೆ ಅಂತ. ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಿಟ್ವೀನ್ ದ ಬಾರೋವರ್ ಲೆಂಡರ್ ಆಗಿರ್ಬೋದು, ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಅದರ ಲೆಂಡಿಂಗ್ ಪೀರಿಯಡ್ ಆಗಿರ್ಬೋದು, ಮೆಚುರಿಟಿ ಪೀರಿಯಡ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಈಕ್ವಿಟಿ ಶೇರ್ಸ್ನ ತೊಗೊಂಡ್ರೆ ನಿಮಗೆ ಲೈಫ್ ಲಾಂಗ್ ಮೆಚುರಿಟಿ ಪೀರಿಯಡ್ ಇರುತ್ತೆ. ನಿಮ್ಮ ಕಂಪ್ನಿ ಲಿಕ್ವಿಡೇಷನ್ ಆಗೋ ಕೂಡ ನಿಮ್ಗೆ ಯಾರು ಕೂಡ ರೀಪೇಮೆಂಟ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಅದೇ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ನೀವು ಲೋನ್ ತೊಗೊಂಡ್ರೆ ಏನಾಗುತ್ತೆ, ನೀವು ಇಮಿಡಿಯೇಟಾಗಿ ನೀವು ರೀಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾವ ಸೋರ್ಸಸ್ಸಿಂದ ತೊಗೊಳ್ತಿದ್ದೀರಾ ಲೋನ್ಸ್ನ, ಯಾಕೆ ಅದೇ ಸೋರ್ಸಸ್ಸಿಂದ ಲೋನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದ್ರ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ, ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ, ಅದ್ರ ಮೆಚುರಿಟಿ ಪೀರಿಯಡ್ ಏನಿದೆ, ಯಾವುದು ನಮಗೆ ಬೆಸ್ಟ್ ಸೋರ್ಸು. ಈಗ ಯಾಕೆ ಅಂದರೆ ನಮ್ಮ ಕಂಪನಿಗೆ ನಮ್ಗೆ ಸೂಟಬಲ್ ಆಗಿರೋವಂಥ ಸೋರ್ಸಸ್ಸಿಂದ ನಾವು ಫಂಡ್ನ ರೈಸ್ ಮಾಡಬೇಕು. ಈಗ ಹೊಸ ಕಂಪನಿ ಆಗಿದೆ, ನಮ್ಗೆ ಇಮಿಡಿಯೇಟು ನಮಗೆ ಪ್ರಾಫಿಟ್ ಸಿಗೋದಿಲ್ಲ. ನೀವು ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೆ ಪ್ರತಿ ವರ್ಷ ನೀವೇನು ಮಾಡಬೇಕು, ಇಂಟ್ರೆಸ್ಟ್ನ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಯಾವುದು ಬೆಸ್ಟ್ ಸೋರ್ಸು, ನಮಗೆ ಯಾಕೆ ಅದನ್ನೇ ಸೋರ್ಸ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ, ಅದರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯಾದ ಒಂದು ಡಿಸಿಷನ್ಗಳು ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ನು ಕೂಡ ನಮ್ಗೆ ಏನು ಮಾಡ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ನಾವೇನು ಮಾಡ್ಬೋದು, ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ ಕೂಡ ನಾವೇನು ಮಾಡಬೇಕು, ತೊಗೋಬೋದು ಅಂತ ನಾವಿಲ್ಲಿ ತಿಳ್ಕೊಬೋದು. ನೆಕ್ಸ್ಟ್ ಒನ್, ಗೈಡಿಂಗ್ ದ ಕ್ಲೈಂಟ್ ಇನ್ ದ ಮಿನಿಮೈಸಿಂಗ್ ಆಫ್ ಕಾಸ್ಟ್ ಆಫ್ ಡೆಟ್ ಆ್ಯಂಡ್ ದ ಡಿಟರ್ಮಿನೇಷನ್ ಆಫ್ ಆಪ್ಟಿಮಮ್ ಡೆಟ್ ಈಕ್ವಿಟಿ ಮಿಕ್ಸ್. ಇಲ್ಲಿ ಡೆಟ್ ಈಕ್ವಿಟಿ ಮಿಕ್ಸ್ ಅಂತಲೂ ಕರಿತೀವಿ, ಅಥವಾ ಫೈನಾನ್ಷಿಯಲ್ ಲಿವರೇಜಸ್ ಅಂತಲೂ ಕೂಡ ಕರಿತೀವಿ ನಾವು ಇದನ್ನು. ಇಲ್ಲಿ ಡೆಟ್ ಈಕ್ವಿಟಿ ಮಿಕ್ಸ್ ಅಂದರೆ ಪ್ರಪೋರ್ಷನೇಟ್ ಆಗಿರಬೇಕು ಅಂತ. ಡೆಟ್ಟು ಜಾಸ್ತಿ ಇರಬಾರ್ದು ಅಥವಾ ಈಕ್ವಿಟಿನೂ ಕೂಡ ಜಾಸ್ತಿ ಇರಬಾರ್ದು ಅಂತ. ನಿಮಗೆ ಈಕ್ವಿಟಿ ಜಾಸ್ತಿ ಆಗ್ತಾ ಹೋದರೆ ಓನರ್ಶಿಪ್ ಏನಾಗುತ್ತೆ, ಡೈಲ್ಯೂಟ್ ಆಗುತ್ತೆ ಅಲ್ವಾ. ಈಗ ನೀವು 100 ಶೇರ್ಸ್ ಇರೋ ಬದಲಾಗಿ 1000 ಶೇರ್ಸ್ನ ನೀವೇನಾದರೂ ಮಾಡಿದರೆ, ಈಕ್ವಿಟಿ ಶೇರ್ಸ್ನ ಮಾಡಿದ್ರೆ ನಿಮಗೆ ಓನರ್ಶಿಪ್ ಏನಾಗುತ್ತೆ, ಡೈಲ್ಯೂಟ್ ಆಗುತ್ತೆ. ಅದೇ ನೀವು ಬರೀ ಡೆಟ್ಟಿಂದ ಫಂಡ್ಸ್ನ ರೈಸ್ ಮಾಡಿದ್ರೆ ಕಾಸ್ಟ್ ಆಫ್ ಡೆಟ್ ಕಡಿಮೆ ಇರ್ಬೋದು, ರಿಟರ್ನ್ ಆನ್ ಕಾಸ್ಟ್ ಆಫ್ ಡೆಟ್ ಕಡಿಮೆ ಇರ್ಬೋದು, ಬಟ್ ಡೆಟ್ಟಿಂದ ರೈಸ್ ಮಾಡಿದ್ರೆ ನಿಮಗೆ ಕಂಪಲ್ಸರಿಯಾಗಿ ರೀಪೇಮೆಂಟ್ ಮಾಡಬೇಕಾಗುತ್ತೆ, ಕಂಪಲ್ಸರಿಯಾಗಿ ಇಂಟ್ರೆಸ್ಟ್ನ ರೀಪೇಮೆಂಟ್ ಮಾಡಬೇಕಾಗುತ್ತೆ ವಿತಿನ್ ಸ್ಪೆಸಿಫೈಡ್ ಪೀರಿಯಡಲ್ಲಿ. ಸೊ 1 ವರ್ಷ ಆದಮೇಲೆ ನೀವು ಇಂಟ್ರೆಸ್ಟ್ನ ಕಂಪಲ್ಸರಿಯಾಗಿ ಕೊಡಲೇಬೇಕಾಗುತ್ತೆ, ಯಾರಿಗೆ, ಡಿಬೆಂಚರ್ ಹೋಲ್ಡರ್ಸ್ಗೆ. ಅದೇ ರೀತಿ ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಿಮಗೆ ಪ್ರಾಫಿಟ್ ಬಂದರೆ ಕೊಡ್ತೀರಾ, ಪ್ರಾಫಿಟ್ ಇಲ್ಲ ಅಂದರೆ ಕೊಡೋದಿಲ್ಲ. ಸೊ ಹಾಗಾಗಿ ನಿಮಗೆ ಪ್ರಪೋರ್ಷನೇಟ್ ಆಗಿರಬೇಕಾಗುತ್ತೆ, ಡೆಟ್ ಮತ್ತು ಈಕ್ವಿಟಿ ಪ್ರಪೋರ್ಷನೇಟ್ ಆಗಿರಬೇಕಾಗುತ್ತೆ. ಎಷ್ಟು ಪ್ರಪೋರ್ಷನೇಟ್ ಆಗಿರಬೇಕು ಅಂದರೆ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಕಂಪನಿಯಲ್ಲಿ ಇರುತ್ತೆ ಅದು. ಅದನ್ನು ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ ಅಂತ. ಸೊ ಹಾಗಾಗಿ ಆ ರೀತಿಯಾದ ಡಿಸಿಷನ್ಗಳನ್ನ ತೊಗೊಳ್ಳಿಕ್ಕೆ, ಆ ರೀತಿಯಾದ ಒಂದು ನಿರ್ಧಾರಗಳನ್ನ ತೊಗೊಳ್ಳಿಕ್ಕೆ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ತುಂಬ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ನಮಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ, ಗೈಡ್ ಮಾಡುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಒನ್, ಅಂಡರ್ಟೇಕಿಂಗ್ ದ ಸರ್ವಿಸ್ ರಿಲೇಟಿಂಗ್ ಟು ದ ಕ್ಯಾಪಿಟಲ್ ಮಾರ್ಕೆಟ್ ಸಚ್ ಆಸ್ ಕ್ಲಿಯರಿಂಗ್ ಸರ್ವಿಸಸ್, ರಿಜಿಸ್ಟ್ರೇಷನ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಆ್ಯಂಡ್ ಸೇಫ್ ಕಸ್ಟಡಿ ಆಫ್ ಸೆಕ್ಯೂರಿಟೀಸ್ ಆ್ಯಂಡ್ ಕಲೆಕ್ಷನ್ ಆಫ್ ಇನ್ಕಮ್ ಆನ್ ಸೆಕ್ಯೂರಿಟೀಸ್. ಸೊ ಈ ರೀತಿಯ ಸರ್ವಿಸಸ್ಸು ಕೂಡ ನಮಗೆ ಇಲ್ಲಿ ಪ್ರೊವೈಡ್ ಮಾಡ್ತವೆ. ಕ್ಲಿಯರೆನ್ಸ್ ಸರ್ವಿಸಸ್ ಅಂತಂದರೆ ನಮಗೆ ಯಾವುದೇ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಿದ್ದೀರ ಅಂತಂದರೆ ಅದು ರಿಜಿಸ್ಟ್ರೇಷನ್ ಪ್ರೊಸೀಜರ್ಸ್ ಆಗಿರ್ಬೋದು, ಅದರಿಂದ ಅಪ್ರೂವಲ್ ಯಾವುದಾದ್ರು ಗೌರ್ಮೆಂಟಿಂದ ಅಪ್ರೂವಲ್ ಮಾಡಿಸೋದಾಗಿರ್ಬೋದು, ಅಥವಾ ಯಾವುದೋ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ನ ತೊಗೊಳ್ಳೋದಾಗಿರ್ಬೋದು. ಸೊ ಈ ರೀತಿಯಾದ ಒಂದು ಕ್ಲಿಯರೆನ್ಸ್ ಸರ್ವಿಸಸ್ಸು ಕೂಡ ನಾವು ಅವರು ಪ್ರೊವೈಡ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಟ್ರಾನ್ಸ್ಫರ್ಸ್, ಈಗ ಶೇರ್ಸ್ನ ನಾವು ಯಾವುದೇ ಒಂದು ಕಂಪ್ನಿಲಿ ಶೇರ್ಸ್ನ ಇಶ್ಯೂ ಮಾಡ್ತೀರ ಅಂದರೆ ನೀವು ಸ್ಟಾಕ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಆಗಬೇಕು. ಸೊ ಆ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಮೇಂಟೈನ್ ಮಾಡೋದಾಗಿರ್ಬೋದು. ಅದು ಸೇಫ್ ಕಸ್ಟಡಿ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ತೇನೆ. ಸೊ ನಾವು ಇಲ್ಲೇ ಬ್ಯಾಂಕಿಂಗ್ ಕಂಪ್ನಿ ಸೇಫ್ ಕಸ್ಟಡಿ ಆಫ್ ಸೆಕ್ಯೂರಿಟೀಸ್, ಸೇಫ್ ಕಸ್ಟಡಿ ಆಫ್ ವ್ಯಾಲ್ಯೂಬಲ್ಸ್ ಅಂತ ನಾವು ಕರಿತೀವಿ. ಯಾವುದೋ ಒಂದು ಸೆಕ್ಯೂರಿಟೀಸ್ಗೆ ಕಸ್ಟಡಿ ಸರ್ವಿಸಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಈ ರೀತಿಯ ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಕಲೆಕ್ಷನ್ ಆಫ್ ಇನ್ಕಮ್ ಆನ್ ಸೆಕ್ಯೂರಿಟೀಸ್ ಅಂತಲೂ ಹೇಳ್ತೇನೆ. ನೀವು ಬೇರೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟಿ, ಬೇರೆ ಕಂಪ್ನಿಗಳಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ಅದರಿಂದ ಒಂದು ಡಿವಿಡೆಂಡ್ ಆಗಿರ್ಬೋದು, ಅದರಿಂದ ಬರೋಂಥ ಒಂದು ಆದಾಯನೂ ಕೂಡ ಅದು ಕಲೆಕ್ಟ್ ಮಾಡುವಂಥ ಕೆಲಸ ಆನ್ ಬಿಹಾಫ್ ಆಫ್ ದ ಇನ್ವೆಸ್ಟರ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಲ್ ಕ್ಯಾರಿ. ಸೊ ಆ ರೀತಿಯ ಸರ್ವಿಸಸ್ನ ಕೂಡ ಒಬ್ಬ ಇನ್ವೆಸ್ಟರ್ನ ಪರವಾಗಿ ಅವ್ರೇನು ಮಾಡ್ತಾರೆ, ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅವನ ಬದಲಾಗಿ ಅವ್ರೇನು ಮಾಡ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಆ ವರ್ಕ್ಗಳನ್ನು ಕಂಟಿನ್ಯೂ ಮಾಡ್ತಾರೆ ಅಥವಾ ಕ್ಯಾರಿ ಮಾಡ್ತಾರೆ ಅಂತ. ಸೊ ಇಷ್ಟು ನಮಗೆ ಇನ್ನೊಂದು ಪಾಯಿಂಟ್ ಇದೆ. ಸೊ ಪ್ರಮೋಟಿಂಗ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಫಾರ್ ದ ಪರ್ಪಸ್ ಆಫ್ ರೇಟಿಂಗ್ ಆಫ್ ಕಂಪನಿ ವಿಚ್ ವಾಂಟ್ ಟು ಗೋ ಪಬ್ಲಿಕ್ ಬೈ ದ ಇಶ್ಯೂ ಆಫ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ಕ್ರೆಡಿಟ್ ರೇಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕ್ರೆಡಿಟ್ ರೇಟಿಂಗ್ ಅಂತಂದರೆ ಏನು ಮಾಡುತ್ತೆ ಅಂದರೆ ದೇ ಆರ್ ಗೋಯಿಂಗ್ ಟು ಅವ್ಯಾಲ್ಯೂಯೇಟ್ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದ
ಬಾರೋವರ್. ಸೊ ಅವನ ಕ್ರೆಡಿಟ್ ವರ್ತಿನೆಸ್ ಆಫ್ ದ ಬಾರೋವರ್ ಅಂತಂದರೆ ಅವನ ರೀಪೇಮೆಂಟ್ ಕೆಪಾಸಿಟಿ ಏನಿದೆ, ಅವನ ಒಂದು ಅವ್ನು ಇದುವರೆಗೂ ಲೋನ್ ಎಷ್ಟು ತೊಗೊಂಡಿದ್ದಾನೆ, ಎಷ್ಟು ರೀಪೇಮೆಂಟ್ ಮಾಡಿದರೆ, ಈಗಿನ ಪರಿಸ್ಥಿತಿ ಏನಿದೆ, ಅವನ ಫೈನಾನ್ಷಿಯಲ್ ಪೊಸಿಷನ್ ಏನು, ಅವನ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು, ಅವನ ಫೈನಾನ್ಷಿಯಲ್ ಸ್ಟ್ರೆಂತ್ ಏನು, ಅವನ ವೀಕ್ನೆಸ್ ಏನು, ಎಲ್ಲ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಿ ಅವನೊಂದು ರೇಟಿಂಗ್ನ ಕೊಡ್ತಾರೆ. ಸೊ ಈ ರೇಟಿಂಗ್ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಇಟ್ ಹೆಲ್ಪ್ಸ್ ಟು give a loans and advance to that financial institution ಅಥವಾ that particular organization. ಸೊ ನಾವು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಕೊಡಲಿಕ್ಕೆ ನಮಗೆ ಈ ಕ್ರೆಡಿಟ್ ರೇಟಿಂಗ್ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ಈ ಕ್ರೆಡಿಟ್ ರೇಟಿಂಗಿಂದ ನಮ್ಗೆ ಏನಾರ್ಥ ಆಗುತ್ತೆ, ಅವನ ರೀಪೇಮೆಂಟ್ ಕೆಪಾಸಿಟಿ ಏನಿದೆ, ಅವನ ಒಂದು ಪರ್ಟಿಕ್ಯುಲರ್ಗೆ ಟೈಮಾಗಿ ರೀಪೇಮೆಂಟ್ ಇದುವರೆಗೂ ಮಾಡಿದಾನ, ಅವನ ವರ್ಕ್ ಯಾವ ರೀತಿ ನಡೀತಿದೆ, ಆ ಬಿಸ್ನೆಸ್ ಆರ್ಗನೈಸೇಷನ್ ಸ್ಟ್ರೆಂತ್ ಏನು, ಅದ್ರ ವೀಕ್ನೆಸ್ ಏನೋದು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ರೀತಿಯಾದ ಒಂದು ಕ್ರೆಡಿಟ್ ರೇಟಿಂಗ್ ಸರ್ವಿಸಸ್ನು ಕೂಡ ಏನು ಮಾಡ್ತವೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಪ್ರೊವೈಡ್ ಮಾಡ್ತವೆ ಅಂತ. ಸೊ ಇಷ್ಟು ನಮಗೆ ಮಾಡರ್ನ್ ಫೈನಾನ್ಷಿಯಲ್ ಸರ್ವಿಸಸ್ಸು ನಾವು ನೋಡ್ಬೋದು. ಸೊ ಇನ್ನೊಂದು ಸರಿ ನಾನು ರಿಪೀಟ್ ಮಾಡೋದಾದರೆ, ಮಾಡರ್ನ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತಂದರೆ, ಸೊ ರೆಂಡರಿಂಗ್ ಪ್ರಾಜೆಕ್ಟ್ ಅಡ್ವೈಸರಿ ರೈಟ್ ಫ್ರಮ್ ದ ಪ್ರಿಪರೇಷನ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್ ಆ್ಯಂಡ್ ಟಿಲ್ ದ ರೈಸಿಂಗ್ ಆಫ್ ಫಂಡ್ಸ್ ಫಾರ್ ದ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ವಿತ್ ನೆಸೆಸರಿ ಗೌರ್ಮೆಂಟ್ ಅಪ್ರೂವಲ್. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದ್ರಿಂದ ಹಿಡಿದು ನಮಗೆ ಗೌರ್ಮೆಂಟ್ ಅಪ್ರೂವಲ್ ಮಾಡೋವರೆಗೂ ಕೂಡ ನಮ್ಗೆ ಏನು ಮಾಡ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಮಗೆ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್, ಪ್ಲಾನಿಂಗ್ ಫಾರ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಅಂತ ಹೇಳ್ತಾರೆ. ಸೊ ನೀವು ಯಾವುದೋ ಒಂದು ಕಂಪ್ನಿ ಜೊತೆ ಮರ್ಜ್ ಆಗ್ತಿದ್ದೀರಾ, ಅಕ್ವಿಸಿಷನ್ ಮಾಡ್ತಿದ್ದೀರಾ, ಅದರ ಪ್ರೊಸೀಜರ್ಸ್ ಏನಿದೆ, ಅದರ ಒಂದು ಫೀಸಿಬಿಲಿಟಿ ಏನಿದೆ, ಅದರ ಬೆನಿಫಿಟ್ಸ್ ಏನಾಗುತ್ತೆ, ಲಾಸ್ ಆಗುತ್ತಾ ಅಥವಾ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದ್ರ ಜೊತೆಗೆ ಆ ರೀತಿಯ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ವರ್ಕ್ನು ಕೂಡ ಏನು ಮಾಡ್ತಾರೆ, ಕ್ಯಾರಿ ಮಾಡ್ತಾರೆ ಅಂತ. ನೆಕ್ಸ್ಟ್, ಗೈಡಿಂಗ್ ದ ಕಾರ್ಪೊರೇಟ್ ಕಸ್ಟಮರ್ ಇನ್ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್. ಸೊ ಕ್ಯಾಪಿಟಲ್ ರೀಸ್ಟ್ರಕ್ಚರ್ ಮಾಡಲಿಕ್ಕೆ ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಸ್ಟಿಯಾಗಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ರೀಸ್ಟ್ರಕ್ಚರ್ ಮಾಡಲಿಕ್ಕೂ ಕೂಡ ನಮ್ಗೆ ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅದ್ರ ಜೊತೆಗೆ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಮಾಡಲಿಕ್ಕೆ ಅಥವಾ ಜಾಯಿಂಟ್ ವೆಂಚರ್ನ ಪಾರ್ಟ್ನರ್ ಸೂಟಬಲ್ ಆಗಿರೋ ಪಾರ್ಟ್ನರನ್ನು ನಾವು ಚೂಸ್ ಮಾಡಲಿಕ್ಕೆ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಮಗೆ ಹೆಲ್ಪ್ ಮಾಡ್ತವೆ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡೋದ್ರ ಮೂಲಕ. ನೆಕ್ಸ್ಟು, ಕಂಪನಿ ರೀಸ್ಟ್ರಕ್ಚರ್ ಮಾಡಲಿಕ್ಕೆ, ಸೊ ಕಂಪನಿಯ ಒಂದು ಲಾಸ್ನಿಂದ ಹೊರಗಡೆ ಬರಲಿಕ್ಕೆ, ನಷ್ಟದಿಂದ ಹೊರಗಡೆ ಬಂದು ಅದು ಕೂಡ ಒಂದು ಒಳ್ಳೆ ಪ್ರಾಫಿಟಬಿಲಿಟಿ ಅರ್ನ್ ಮಾಡಲಿಕ್ಕೆ ಏನು ಬೇಕೋ ಆ ರೀತಿಯ ಒಂದು ಸ್ಟ್ರಾಟಜಿನ ಫ್ರೇಮ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಮತ್ತು ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಾಗಿರ್ಬೋದು, ಆ ರೀತಿಯಾದ ವರ್ಕು ಕೂಡ ನಮ್ಗೆ ಏನು ಮಾಡುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಪ್ರೊವೈಡ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೋದು. ನೆಕ್ಸ್ಟು, ನಮಗೆ ಎಕ್ಸ್ಚೇಂಜ್ ರೇಟ್ ರಿಸ್ಕಿಂದ ನಮಗೆ ಪ್ರೊಟೆಕ್ಟ್ ಮಾಡುತ್ತವೆ, ಎಕನಾಮಿಕ್ ರಿಸ್ಕಿಂದ ಪ್ರೊಟೆಕ್ಟ್ ಮಾಡುತ್ತೆ, ಪೊಲಿಟಿಕಲ್ ರಿಸ್ಕಿಂದ ಕೂಡ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಯಾವುದು, ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೈ ಪ್ರೊವೈಡಿಂಗ್ ದ ಡೆರಿವೇಟಿವ್ಸ್. ಸೊ ಡೆರಿವೇಟಿವ್ಸ್ನ ಪ್ರೊವೈಡ್ ಮಾಡೋದ್ರ ಮೂಲಕ ನಮಗೆ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟು, ಮ್ಯಾನೇಜಿಂಗ್ ಆಫ್ ಪೋರ್ಟ್ಫೋಲಿಯೋ. ಸೊ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಪೋರ್ಟ್ಫೋಲಿಯೋನ ಪ್ರಾಪರಾಗಿ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಅಂಡರ್ಟೇಕಿಂಗ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಲೈಕ್ ಇನ್ಶೂರೆನ್ಸ್ ಸರ್ವಿಸಸ್ ಆ್ಯಂಡ್ ಬೈಬ್ಯಾಕ್ ಆಪ್ಷನ್ಸ್ ಎಕ್ಸೆಟ್ರಾ ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಸರ್ವಿಸಸ್ಸನ್ನು ಪ್ರೊವೈಡ್ ಮಾಡ್ತಾರೆ, ಬೈಬ್ಯಾಕ್ ಆಪ್ಷನ್ಸ್ಗಳನ್ನು ನಮಗಿಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್, ಅಡ್ವೈಸಿಂಗ್ ದ ಕ್ಲೈಂಟ್ ಇನ್ ದ ಕ್ವಶನ್ ಆಫ್ ಸೆಲೆಕ್ಟಿಂಗ್ ದ ಬೆಸ್ಟ್ ಸೋರ್ಸಸ್ ಆಫ್ ಫಂಡ್. ಸೊ ಯಾವುದು ಬೆಸ್ಟ್ ಸೋರ್ಸಸ್ ಆಫ್ ಫಂಡ್ ಇದೆ, ಸೊ ಯಾಕೆ ಅದನ್ನೇ ಚೂಸ್ ಮಾಡ್ಕೋಬೇಕು, ಯಾವುದನ್ನ ಚೂಸ್ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಥವಾ ಅನನುಕೂಲ ಆಗುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ ಮಾಡಲಿಕ್ಕೆ ಕೂಡ ನಮಗೆ ಇಲ್ಲಿ ಹೆಲ್ಪ್ಫುಲ್ ಮಾಡುತ್ತೆ. ಅದ್ರ ಜೊತೆಗೆ ಕ್ಲಿಯರೆನ್ಸ್ ಸರ್ವಿಸಸ್ನ ಪ್ರೊವೈಡ್ ಮಾಡಿಕೊಡ್ತಾರೆ, ರಿಜಿಸ್ಟ್ರೇಷನ್ ಆ್ಯಂಡ್ ಟ್ರಾನ್ಸ್ಫರ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಕಲೆಕ್ಷನ್ ಆಫ್ ಇನ್ಕಮ್ ಆನ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಸೇಫ್ ಕಸ್ಟಡಿ ಆಫ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಈ ರೀತಿಯ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ನಮಗೆ ಕ್ರೆಡಿಟ್ ರೇಟಿಂಗ್ ಸರ್ವಿಸಸ್ನು ಕೂಡ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಇಷ್ಟು, ದೀಸ್ ಆರ್ ಆಲ್ ದ ಮಾಡರ್ನ್ ಸರ್ವಿಸಸ್ ವಿಚ್ ಆರ್ ಪ್ರೊವೈಡೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಓಕೆನಾ? ಥ್ಯಾಂಕ್ ಯು.